ಶಿಡ್ಲಘಟ್ಟದ ಧಮ್ಕಿ ನಾಯಕ ರಾಜೀವ್ ಗೌಡ ಇನ್ನೂ ಭೂಗತ. ಎಫ್ಐಆರ್ ರದ್ದು ಕೋರಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿ ಸಲ್ಲಿಸಿದ್ದು, ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಂಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಛೀಮಾರಿ ಹಾಕಿದ್ದು, ಅರ್ಜಿದಾರನಿಗೆ ಮಹಿಳೆ ಅನ್ನುವ ಗೌರವ ಇಲ್ವೇ, ಮಹಿಳೆಯರು ಅಂದ್ರೆ ಗೌರವ ಇಲ್ವೇ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಪ್ರಶ್ನೆ ಮಾಡಿದೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೆ ಸಿದ್ಧರಿದ್ದಾರೆ ಅಂತ ಆಗ ವಕೀಲರು ಹೇಳುತ್ತಾರೆ. ನೀವು ಕ್ಷಮೆ ಕೇಳಿದ್ರು ಒಡೆದಿರೋದು ಒಂದಾಗೋದಿಲ್ಲ, ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲಾನು ಹಾಳು ಮಾಡಬಲ್ಲದು ಅಂತ ನ್ಯಾಯಾಲಯ ಹೇಳಿದೆ. ಒಮ್ಮೆ ಮಾತಾಡಿದ್ರೆ ವಾಪಸ್ ಪಡೆಯೋದಕ್ಕಾಗೋದಿಲ್ಲ. ರಾಜೀವ್ ಗೌಡ ಅರ್ಜಿ ಸಂಬಂಧ ಆದೇಶ ಕಾಯ್ದಿರಿಸಿದೆ ಹೈಕೋರ್ಟ್. ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯ ಛೀಮಾರಿ ಹಾಕಿದೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಬೆಂಗಳೂರು ಮೆಟ್ರೋ ಬ್ಯೂರೋ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಹೈಕೋರ್ಟ್ ನಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ರಾಜೀವ್ ಗೌಡ, ಏನ್ ಹೇಳಿದೆ ನ್ಯಾಯಾಲಯ? ಅಬ್ಸರ್ವೇಷನ್ಸ್ ಏನು? ಭವನ ಅಂದರೆ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರ ವಿರುದ್ಧ ಫೋನ್ನಲ್ಲಿ ತೀರಾ ಅವಾಚ್ಯ ಪದಗಳಿಂದ ನಿಂದಿಸಿದ್ದಂಥ ಒಬ್ಬ ರಾಜಕೀಯ ಪುಡಾರಿ ರಾಜೀವ್ ಗೌಡ ಏನಿದ್ದಾನೆ, ಆತನ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಆತ ತಲೆಮರೆಸಿಕೊಂಡಿರುವಂತಹದ್ದು. ಜೊತೆಗೆ ಆತನ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೂ ಕೂಡ ಆತ ಸಿಗ್ತಾ ಇಲ್ಲ. ಆದರೆ ಈ ಮಧ್ಯೆ ಎಫ್ಐಆರ್ನ ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದ ಮುಂದೆ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ರಾಜೀವ್ ಗೌಡ ಪರವಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡಿದಂತಹ ವಿವೇಕ್ ರೆಡ್ಡಿ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಅಂದ್ರೆ ಈಗ ಅವರು ಮಾತನಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಈಗಾಗಲೇ ಅವರಿಗೆ ಕ್ಷಮೆ ಕೋರಿದ್ದಾರೆ, ಅದು ಸಾರ್ವಜನಿಕವಾಗಿ ಮತ್ತೆ ಕ್ಷಮೆ ಕೋರ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಅವರ ವಿರುದ್ಧ ಬಲವಂತದ ಕ್ರಮ ಆಗಬಾರದು. ಹಾಗಾಗಿ ಅವರಿಗೆ ಒಂದು ಕಾನೂನಿನ ರಕ್ಷಣೆ ಬೇಕು. ಅಂದ್ರೆ ಕಾನೂನಿನ ರಕ್ಷಣೆ ಅಂದ್ರೆ ಬಂಧನದಿಂದ ಅವರಿಗೆ ಒಂದು ರಕ್ಷಣೆ ಬೇಕು, ಬಂಧಿಸಬಾರದು ಆದೇಶವನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಜಕ್ಕೂ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕೆಂಡಾಮಂಡಲ ಆಗ್ತಾರೆ. ಒಬ್ಬರು ಮಹಿಳೆಯ ಮೇಲೆ ಈ ರೀತಿ ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಕೆಂಡಾಮಂಡಲ ಆಗುವಂಥದ್ದು. ಅದರಲ್ಲಿ ಒಮ್ಮೆ ಮಾತನಾಡಿದಂಥ ಪದಗಳನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಹಿಳೆಯ ಮೇಲೆ ಈ ರೀತಿ ಮಾತನಾಡಲಿಕ್ಕೆ ಹೇಗೆ ಸಾಧ್ಯ? ನಾಲಿಗೆಯ ಮೇಲೆ ನಿಯಂತ್ರಣ ಇಲ್ಲದೆ ಇದ್ರೆ ಎಲ್ಲವೂ ಕೂಡ ಹಾಳಾಗ್ತದೆ ಅನ್ನುವಂಥದ್ದು. ಅಂದ್ರೆ ಒಂದು ಬಾರಿ ಹಾಳಾದ್ರೆ ಅಂದ್ರೆ ಒಂದು ಬಾರಿ ಯಾವುದೋ ವಸ್ತು ಹೊಡೆದ್ರೆ ಅದನ್ನ ಮತ್ತೆ ಸೇರಿಸುವಂತದ್ದಾಗ್ಲಿ ಅಥವಾ ಒಂದು ಸರಿ ಹಾಳಾಗಿದ್ದನ್ನ ಮತ್ತೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ. ಈ ಮೂಲಕ ರಾಜೀವ್ ಗೌಡ ಎಲ್ಲ ಒಂದ್ ಕಡೆ ಅಂದ್ರೆ ತಾನು ರಾಜಕೀಯ ಪುಡಾರಿ ಅನ್ನುವಂಥ ಕಾರಣಕ್ಕೆ ಲೋಕಲ್ ಅಲ್ಲಿ ಏನೋ ಒಂದಷ್ಟು ಯಾರ್ದೋ ಸಪೋರ್ಟ್ ಇದೆ ಅನ್ನುವಂಥ ಕಾರಣಕ್ಕೆ ಕೇಸ್ ಮಾಡಿಕೊಂಡು ಒಂದು ಆಯುಕ್ತರ ಹುದ್ದೆಗೆ ಬಂದಂತ ಮಹಿಳಾ ಅಧಿಕಾರಿಗೆ ಕೆಟ್ಟದಾಗಿ ನಿಂದಿಸುವಂತಹದ್ದು, ಸೊಂಟದ ಕೆಳಗಿನ ಪದಗಳನ್ನ ಬಳಕೆ ಮಾಡುವಂತಹ ಕೆಲಸಗಳನ್ನ ಕೂಡ ಆತ ಮಾಡಿದ್ದ. ಸೊ ಹಾಗಾಗಿ ಅಂತಹ ವ್ಯಕ್ತಿಗೆ ಈಗ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹುಡುಕ್ತಾ ಇದೆ. ಅಂದ್ರೆ ಪೊಲೀಸ್ ಇಲಾಖೆ ಇಷ್ಟು ದಿನ ಆತ ಸಿಗ್ಲಿಲ್ವಾ ಅನ್ನುವಂಥದ್ದು ಮತ್ತೊಂದು ಬೇರೆ ಒಂದು ಪ್ರಶ್ನೆ ಉಂಟುವಂತಂದ್ರೆ, ಬೇರೆ ಎಲ್ಲರನ್ನೂ ಹಿಡಿತಾರೆ ಆದ್ರೆ ರಾಜೀವ್ ಗೌಡ ಇದುವರೆಗೂ ಸಿಗ್ಲಿಲ್ವಾ ಪೊಲೀಸರಿಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ರೆ, ಈ ಮಧ್ಯೆ ಎಲ್ಲ ಒಂದ್ ಕಡೆ ಬಂಧನದಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಬಂದಿದ್ದಾರೆ. ಹೈಕೋರ್ಟ್ ಕೂಡ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಒಬ್ಬ ಮಹಿಳೆಯ ಮೇಲೆ, ಒಬ್ಬ ಅಧಿಕಾರಿಯ ಮೇಲೆ ಈ ರೀತಿ ನಾಲ್ಗೆ ಹರಿಬಿಟ್ಟಿದಿರಲ್ಲ, ಅದು ಹೇಗೆ ಸಾಧ್ಯ? ಹೇಗೆ ಮಾತಾಡ್ಲಿಕ್ಕಾದ್ರೂ ಸಾಧ್ಯ? ಆದ್ರೆ ಇವರ ವಿರುದ್ಧ BNS ಸೆಕ್ಷನ್ 74 ಮತ್ತೆ 79 ಅನ್ನ ಯಾಕೆ ಹಾಕಿಲ್ಲ ಅನ್ನುವಂಥದ್ದು. ಅಂದ್ರೆ ಈ ಸೆಕ್ಷನ್ಗಳನ್ನ ಹೇಳ್ತಂದ್ರೆ ಒಬ್ಬ ಮಹಿಳೆಯ ಮಾನವನ್ನ ಹಾಳು ಮಾಡುವಂತ, ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡುವಂಥದ್ದು ಅಥವಾ ಆ ಕೃತ್ಯಗಳನ್ನು ಮಾಡಿದಂತಹ ವ್ಯಕ್ತಿಯ ವಿರುದ್ಧ ಹಾಕುವಂತಹ ಸೆಕ್ಷನ್ಗಳವು. ಅಂತಹ ಸೆಕ್ಷನ್ಗಳು ಹಾಕಿದ್ರೆ 3 ವರ್ಷದವರೆಗೂ ಕೂಡ ಶಿಕ್ಷೆ ನೀಡಬಹುದು ಅಂತ ಪ್ರಕರಣವನ್ನ ಆ ಸೆಕ್ಷನ್ಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಹೋಗಿ ತಾನು ಅರೆಸ್ಟಿಂದ ಬಚಾವಾಗ್ಬಿಡ್ಬೋದು, ಆಮೇಲೆ ಹೋಗಿ ವಿಚಾರಣೆಗೆ ಹೋಗಿ ಏನೋ ಒಂದು ಪೋಸ್ಟ್ ಕೊಟ್ಟು ಹೊರಗಡೆ ಬಂದು ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಆತ ಹಾಕೊಂಡಿರುವಂತದ್ದು. ಆದ್ರೆ ಹೈಕೋರ್ಟ್ ಇವತ್ತಿನ ಅಬ್ಸರ್ವೇಷನ್ ಅನ್ನ ನೋಡ್ತಾ ಹೋದ್ರೆ ಈ ರೀತಿ ನಾಲಿಗೆ ಹರಿಬಿಟ್ಟಂತ ರಾಜೀವ್ ಗೌಡ ವಿರುದ್ಧ ಸಾಕಷ್ಟು ಏನೋ ಗರಂ ಆಗಿ ಈ ರೀತಿ ಮಾಡುವಂತದ್ದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಆದ್ರೆ ಅಂತಿಮವಾಗಿ ಅರ್ಜಿದಾರರ ಪರ ವಕೀಲರು ಏನೋ ಅವರಿಗೆ ಒಂದು ಕಾನೂನು ರಕ್ಷಣೆ ಬೇಕು ಅನ್ನೋ ಮನವಿಯನ್ನ ಮಾಡಿದರೆ
ಅಂದರೆ ಆ ಆರ್ಗ್ಯುಮೆಂಟನ್ನು ಕೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕಾದಿಸಿರುವಂಥದ್ದು. ಅಂದರೆ ಇನ್ನು ಒಂದೆರಡು ದಿನದಲ್ಲಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಬಂಧನದಿಂದ ರಕ್ಷಣೆ ಸಿಗುತ್ತಾ ಅಥವಾ ಏನಾದರೂ ಒಂದು ವೇಳೆ ಇಲ್ಲಿ ರಕ್ಷಣೆ ಸಿಗದೇ ಇದ್ದರೆ ಆತ ಮತ್ತೆ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ರೆ. ಆದರೆ ಪೊಲೀಸರು ಆತನನ್ನು ಯಾವಾಗ ಹುಡುಕ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈ ಸದ್ಯಕ್ಕೆ ಉಳಿದಿರುವಂತಹದ್ದು. ಭವನ ರಮೇಶ್, 132ರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ನ್ಯಾಯಾಲಯ ತಂದಿರುವ ಅಬ್ಸರ್ವೇಷನ್ 74 ಮತ್ತು 79 ಪೊಲೀಸರ ಗಮನದಲ್ಲಿಲ್ವಾ? ಅವಾಚ್ಯ ಶಬ್ದಗಳ ನಿಂದನೆ, ಅವಮಾನಕರ ಪದಗಳ ಬಳಕೆ, ಬೆದರಿಕೆ, ಮಹಿಳೆಯ ವಿರುದ್ಧದ ಅಪರಾಧ ಅನ್ನೋದು ಪೊಲೀಸರ ಗಮನಕ್ಕೆ ಇರಲಿಲ್ವಾ? ಭವನ ಅಂದರೆ ನಾನೇನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಒಂದು ಯಾವುದೇ ಕೊಲೆ ಪ್ರಕರಣ ಅದಾಗಿದ್ದಾಗಲಿ ಅಥವಾ ಯಾವುದೋ ಒಂದು ಬೇರೆ ಗಂಭೀರವಾದಂಥ ಪ್ರಕರಣಗಳು ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆತ ಎಲ್ಲಿ ಹೋದ್ರು, ರಾಜ್ಯ ಬಿಟ್ಟು ಹೋದ್ರು, ಎಲ್ಲೇ ಹೋದ್ರು ಹಿಡ್ಕೊಂಡು ಬರ್ತಾರೆ. ಆದರೆ ಈ ರೀತಿಯ ರಾಜಕೀಯ ಪ್ರಭಾವ ಅಥವಾ ಬೇರೆ ರೀತಿಯ ಪ್ರಭಾವ ಇರುವಂಥ ವ್ಯಕ್ತಿಗಳು ಆರೋಪಿ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಯಾಕೆ ಅವರಿಗೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ. ಅದರ ಜೊತೆಗೆ ಏನು ಹೈಕೋರ್ಟ್ ಕೇಳಿದೆ, BNS ಸೆಕ್ಷನ್ 74 ಮತ್ತು 79 ಯಾಕೆ ಹಾಕಿಲ್ಲ ಅನ್ನುವಂಥದ್ದು. ಅಂದರೆ ಒಬ್ಬ ಮಹಿಳೆಯ ಘನತೆಗೆ ಧಕ್ಕೆ ತರುವಂತಹ ಒಂದು ಆಕ್ಟ್, ಅಂದರೆ ಆ ಕೃತ್ಯವನ್ನು ಮಾಡಿದಂಥ ವ್ಯಕ್ತಿಗೆ ವಿರುದ್ಧ ಹಾಕಬೇಕಾದಂತಹ ಒಂದಿಷ್ಟು ಸೆಕ್ಷನ್ಗಳವು. ಆ ಸೆಕ್ಷನ್ಗಳನ್ನ ಯಾಕೆ ಹಾಕಿಲ್ಲ? ಯಾಕಂದರೆ ಆಡಿಯೋದಲ್ಲಿ, ಯಾಕೆಂದರೆ ಈ ಒಂದು FIR ದಾಖಲಾಗುವ ಹೊತ್ತಿಗೆ ಎಲ್ಲ ಆಡಿಯೋಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ವು, ಎಲ್ಲರ ಮೊಬೈಲ್ಗಳಲ್ಲಿ ವೈರಲ್ ಆಗಿದ್ವು, ಎಲ್ಲವೂ ಕೂಡ ಪೊಲೀಸರ ಮುಂದೆ ಸ್ಪಷ್ಟವಾಗಿತ್ತು. ಮತ್ತೆ ಅಮೃತಾ ಗೌಡ ಅವರು ದೂರು ಕೊಡುವಂಥ ಸಂದರ್ಭದಲ್ಲಿ ಕೂಡ ಏನಾಗಿತ್ತು, ಏನು ಆತನಿಂದ ಆಗಿರುವಂಥ ನೋವೇನು ಅನ್ನೋದನ್ನ ಎಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಕೂಡ ಯಾಕೆ BNS ನ ಸೆಕ್ಷನ್ 74, 79 ಹಾಕಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಒಂದು ಪ್ರಶ್ನೆ ಮಾಡಿದೆ. ಮತ್ತೆ ಪೊಲೀಸರ ಕಾರ್ಯವೈಖರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹದ್ದು. ಅದರ ಜೊತೆಗೆ ಇಲ್ಲಿ ನಾನೊಬ್ಬ ರಾಜಕೀಯ ಪುಡಾರಿ, ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ರೀತಿ ನಡ್ಕೊಂಡು ಈಗ ಹೈಕೋರ್ಟ್ಗೆ ಬಂದು ರಾಜಕೀಯ ಅಂದ್ರೆ ಒಂದು ಬಂಧನದಿಂದ ರಕ್ಷಣೆ ಕೊಡ್ತಾ ಇರುವಂತಹ ರಾಜೀವ್ ಗೌಡಗೆ ರಕ್ಷಣೆ ಸಿಗುತ್ತಾ? ಮತ್ತೆ ಇವತ್ತಿನ ಹೈಕೋರ್ಟ್ನ ಅಬ್ಸರ್ವೇಷನ್ ನೋಡಿದ್ರೆ ಸೊ ಅದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ಭವನ, ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.